ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಬಿಡುಗಡೆ ಆಗಿದೆ. ನಾವು ಕಳೆದ ವಾರದ ಸ್ಮ್ಯಾಕ್ ಡೌನ್ ನೋಡೋದಾದ್ರೆ ಒಂದು ಡೀಸೆಂಟ್ ಎಪಿಸೋಡ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಅಂಡ್ ಆ ವಾರ ವ್ಯೂವರ್ಶಿಪ್ 1.494 ಮಿಲಿಯನ್ ಬಂದಿತ್ತು. ಬಟ್ ಈ ವಾರದ ಸ್ಮ್ಯಾಕ್ ಡೌನ್ ನೋಡೋದಾದ್ರೂ ಈ ವಾರನೂ ಕೂಡ ಒಂದು ಡೀಸೆಂಟ್ ಎಪಿಸೋಡ್ ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಜಾಸ್ತಿ ಆಗಿದೆ ಅಂಡ್ ಈ ವಾರ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ 1.568 ಮಿಲಿಯನ್ ಬಂದಿದೆ. ಸೊ ಸ್ಮ್ಯಾಕ್ ಡೌನ್ ಕೂಡ USA ನೆಟ್ವರ್ಕ್ ಅಲ್ಲಿ 1.5 ಮಿಲಿಯನ್ 1.6 ಮಿಲಿಯನ್ ಈ ರೇಂಜ್ ಅಲ್ಲಿ ಆಟ ಆಡ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಮಂಡೇ ನೈಟ್ ರಾ ವ್ಯೂವರ್ಶಿಪ್ ಕೂಡ ಬಿಡುಗಡೆ ಆಗಿದೆ. ನಾವು ಕಳೆದ ವಾರದ ರಾನ ನೋಡೋದಾದ್ರೆ ರಾ ಖಂಡಿತವಾಗ್ಲೂ ಕೂಡ ಒಂದು ಡೀಸೆಂಟ್ ಎಪಿಸೋಡ್ ಆಗಿತ್ತು ಅಂಡ್ ಆ ವಾರ ವ್ಯೂವರ್ಶಿಪ್ 1.339 ಮಿಲಿಯನ್ ಬಂದಿತ್ತು. ಬಟ್ ಈ ವಾರದ ಮಂಡೇ ನೈಟ್ ರಾ ನೋಡೋದಾದ್ರೆ ಒಂದು ಅದ್ಭುತವಾದ ಶೋ ಅಂತಾನೆ ಹೇಳ್ಬಹುದು. ನಮಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ತು. CM ಪಂಕ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಕ್ತು. ನನಗಂತೂ ಮಂಡೇ ನೈಟ್ ರಾ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂಡ್ ಅದರಿಂದನೇ ಅನ್ಕೋತೀನಿ ವ್ಯೂವರ್ಶಿಪ್ ಜಾಸ್ತಿ ಆಗಿ 1.516 ಮಿಲಿಯನ್ ಬಂದಿದೆ. ಸೊ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ 1.568 ಮಿಲಿಯನ್ ಬಂದ್ರೆ ಮಂಡೇ ನೈಟ್ ರಾ ವ್ಯೂವರ್ಶಿಪ್ 1.516 ಬಂದಿದೆ. ಸೊ ಇದರಿಂದ ಸ್ಮ್ಯಾಕ್ ಡೌನ್ ಸ್ವಲ್ಪ ಅಂತರದಲ್ಲಿ ವಿನ್ ಆಗಿದೆ ಅಂತಾನೆ ಹೇಳ್ಬಹುದು. ನೋಡೋಣ ಮುಂದಿನ ವಾರ ಕಂಪ್ಯಾರಿಸನ್ ಮಾಡಿ ನೋಡೋಣ, ಆಗ ಯಾವ ಎಪಿಸೋಡ್ ಗೆಲ್ಲುತ್ತೆ, ಸ್ಮ್ಯಾಕ್ ಡೌನ್ ಗೆಲ್ಲುತ್ತೋ ಮಂಡೇ ನೈಟ್ ರಾ ಗೆಲ್ಲುತ್ತಾ ಅಂತ ಮುಂದಿನ ವಾರ ಕಂಪ್ಯಾರಿಸನ್ ಮಾಡಿ ನೋಡೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಮಂಡೇ ನೈಟ್ ರಾ ಅಲ್ಲಿ ಲಾಸ್ಟ್ ಮಾನ್ಸ್ಟರ್ ಸ್ಟ್ಯಾಂಡಿಂಗ್ ಮ್ಯಾಚ್ ಅಲ್ಲಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಇವನ್ WWE ರಿಂಗ್ ಕೂಡ ಬ್ರೇಕ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರಿಗೆ ಚಿಕ್ಕದಾಗಿ ಇಂಜುರಿ ಆಗಿದೆಯಂತೆ ಅಂಡ್ ಅದರಿಂದ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಸ್ವಲ್ಪ ದಿನ WWE ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಗೊತ್ತಿಲ್ಲ ಎಷ್ಟು ದಿನ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಐ ಥಿಂಕ್ ಸೀರಿಯಸ್ ಏನ್ ಇಂಜುರಿ ಆಗಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಸೀರಿಯಸ್ ಇಂಜುರಿ ಆಗಿದ್ರೆ ಇಷ್ಟೊತ್ತಿಗೆ ರಿಪೋರ್ಟ್ಸ್ ಗಳು ಬಂದಿರೋದು 6 ತಿಂಗಳು 7 ತಿಂಗಳು ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಬಟ್ ಅಷ್ಟೊಂದೇನು ಇಂಜುರಿ ಆಗಿಲ್ಲ. ಸೊ ಸ್ವಲ್ಪ ದಿನ ನಮಗೆ ಬ್ರಾನ್ ಸ್ಟ್ರೋಮನ್ ಅವರು ಮಂಡೇ ನೈಟ್ ರಾ ಇಂದ ಆಫ್ ಅಲ್ಲಿರೋದು ಕೂಡ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 40ಯ ಬಿಹೈಂಡ್ ದ ಸೀನ್ ಡಾಕ್ಯುಮೆಂಟರಿಯ ಅನ್ಸೀನ್ ಫುಟೇಜ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಯೂಟ್ಯೂಬ್ ಅಲ್ಲಿ WWE ಅವರು ರಸಲ್ ಮೇನಿಯಾ 40ಯ ಬಿಹೈಂಡ್ ದ ಸೀನ್ ಡಾಕ್ಯುಮೆಂಟರಿನ ಅಪ್ಲೋಡ್ ಮಾಡಿದ್ರು ಅಂಡ್ ಈಗ ಅದೇ ಸೇಮ್ ಡಾಕ್ಯುಮೆಂಟರಿನ ಪೀಕಾಕ್ ನೆಟ್ವರ್ಕ್ ಅಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಬಟ್ ಇಲ್ಲಿ ನಮಗೆ ಎಕ್ಸ್ಟ್ರಾ ಫುಟೇಜಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ರೋಮನ್ ರೈನ್ಸ್ ಅವರು ಎಂಟ್ರಿ ಮಾಡಬೇಕಾದ್ರೆ ಬ್ಯಾಕ್ ಸ್ಟೇಜ್ ಇಂದ ಅವರ ಫುಟೇಜ್ ನ ನೀವು ನೋಡ್ತಾ ಇರಬಹುದು. ಅಂಡ್ ಇಲ್ಲಿ ರೋಮನ್ ರೈನ್ಸ್ ಅವರ ಹಿಂದೆ ನಮಗೆ ಜಾಕೋಬ್ ಫಾಟೋ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಆಗಿಂದನೂ ಕೂಡ WWE ಅವರು ನಮ್ಮ ಜಾಕೋಬ್ ಫಾಟೋ ಅವ್ರನ್ನ ಬುಕ್ ಮಾಡ್ತಾನೆ ಇದ್ರು. ಸೊ ನಮ್ಮ ಜಾಕೋಬ್ ಫಾಟೋ ಅವರು WWE ಬ್ಯಾಕ್ ಸ್ಟೇಜ್ ಅಲ್ಲಿ ರಸಲ್ ಮೇನಿಯಾ ಟೈಮ್ ಅಲ್ಲೇ ಕಾಣಿಸ್ಕೊಂಡಿದ್ರು ಅಂತಾನೆ ಹೇಳ್ಬಹುದು. ಸೊ WWE ಅವರು ನಮ್ಮ ಜಾಕೋಬ್ ಫಾಟೋ ಅವರ ಬುಕಿಂಗ್ ನ ಆಗ್ಲಿಂದಾನೆ ಪ್ಲಾನ್ ಮಾಡಿ ಈಗ ಅವ್ರನ್ನ ಒಂದು ಮಾನ್ಸ್ಟರಸ್ ವೇ ಅಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಸೊ ಫುಟೇಜ್ ನ ನೋಡಿ ನನಗಂತೂ ಶಾಕ್ ಆಯ್ತು. ಅಂಡ್ ಇನ್ನ ಕೆಲವೊಂದಷ್ಟು ರೂಮರ್ಸ್ ಗಳು ಬರ್ತಾ ಇತ್ತಲ್ಲ, ನಮ್ಮ ಜಾಕೋಬ್ ಫಾಟೋ ಅವರು ರೋಮನ್ ರೈನ್ಸ್ ಅವರಿಗೆ ಸ್ಪೈ ಆಗಿ ಕೆಲಸ ಮಾಡಬಹುದು ಸೋಲೋ ಸಿಕೋವ್ ಅವರ ಬ್ಲಡ್ ಲೈನ್ ಅಲ್ಲಿ ಅಂತ. ಅಂಡ್ ಇದರಿಂದ WWE ಅವರು ಆ ಒಂದು ಸ್ಟೋರಿನೂ ಕೂಡ ತಗೊಂಡ್ ಬರ್ಬೋದು. ಯಾಕಂದ್ರೆ ರೋಮನ್ ರೈನ್ಸ್ ಅವರ ಜೊತೆ ಜಾಕೋಬ್ ಫಾಟೋ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಫ್ಕೋರ್ಸ್ ಆಗ ಸೋಲೋ ಸಿಕೋವ್ ಅವರು ಕೂಡ ರೋಮನ್ ರೈನ್ಸ್ ಇದ್ರು. ಸೊ ಜಾಕೋಬ್ ಫಾಟೋ ಅವರು ಸೋಲೋ ಸಿಕೋವ್ ಅವರ ಜೊತೆಗೇನೆ ರೋಮನ್ ರೈನ್ಸ್ ಅವರ ಜೊತೆಗೆ ಇದ್ರು ಅಂತಾನು ಕೂಡ ಆಗ್ಬಹುದು. ಬಟ್ ಏನೇ ಆಗ್ಲಿ ಈ ಒಂದು ಫೋಟೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತು, ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಅಕ್ಟೋಬರ್ ತಿಂಗಳಿನ ತನ್ನ ಶೆಡ್ಯೂಲ್ ನ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು, ಅಕ್ಟೋಬರ್ ಅಲ್ಲಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಯಾವ ಯಾವ ಶೋಗಳಲ್ಲಿ ಹಾಗೆ ಯಾವ ಯಾವ ಲೈವ್ ಇವೆಂಟ್ ಗಳಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಸ್ಮ್ಯಾಕ್ ಡೌನ್, ಬ್ಯಾಡ್ ಬ್ಲಡ್, ಸ್ಮ್ಯಾಕ್ ಡೌನ್, ಲೈವ್ ಇವೆಂಟ್, ಲೈವ್ ಇವೆಂಟ್, ಲೈವ್ ಇವೆಂಟ್, ಲೈವ್ ಇವೆಂಟ್, ಸ್ಮ್ಯಾಕ್ ಡೌನ್, ಮಂಡೇ ನೈಟ್ ರಾ, ಸ್ಮ್ಯಾಕ್ ಡೌನ್ ಮತ್ತೆ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಅವರು ನೋಡೋದಕ್ಕೆ ಸಿಗ್ತಾರೆ. ಸೊ ಇಲ್ಲಿ ಮಂಡೇ ನೈಟ್ ರಾಗೆ ನಮ್ಮ ಕೋಡಿ ರೋಡ್ಸ್ ಅವರು ಹೋಗ್ತಾ ಇರೋದನ್ನ ನೋಡಿ ಸ್ವಲ್ಪ ಜನ ಏನ್ ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಕೋಡಿ ರೋಡ್ಸ್ ಅವರು ಜೇ ಉಸೋ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಮಂಡೇ ನೈಟ್ ರಾಗೆ ಹೋಗ್ಬಹುದು. ಅಂದ್ರೆ ರೋಮನ್ ರೈನ್ಸ್ ಅವರ ಜೊತೆ ನಮ್ಮ ಕೋಡಿ ರೋಡ್ಸ್ ಅವರು ವಾರ್ ಗೇಮ್ ಒಳಗಡೆ ಎಳಿತಾರಲ್ಲ, ಸೊ ಅಲ್ಲಿ ನಮ್ಮ ಜೇ ಉಸೋ ಅವರ ಅಗತ್ಯಕತೆ ಕೂಡ ಬರುತ್ತೆ. ಸೊ ಆಗ ನಮ್ಮ ಜೇ ಉಸೋ ಹಾಗೆ ರೋಮನ್ ರೈನ್ಸ್ ಅವ್ರನ್ನ ಒಂದು ಮಾಡಿಸೋದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಜೇ ಉಸೋ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಮಂಡೇ ನೈಟ್ ರಾಗೆ ಹೋಗ್ತಾ ಇರಬಹುದು ಅಂತ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಾ ಇದೆ. ಬಟ್ ಸರಿಯಾಗಿ ನಾವು ನೋಡೋದಾದ್ರೆ ಮಂಡೇ ನೈಟ್ ರಾ 2 ಗಂಟೆ ಶೋ ಆಗಿದೆಯಲ್ಲ, ಸೊ ಇನ್ನೂ 1 ಗಂಟೆ ಮಂಡೇ ನೈಟ್ ರಾನ WWE ಅವರು ಆಫ್ ಏರ್ ಅಲ್ಲಿ ಬುಕ್ ಮಾಡ್ತಾರೆ. ಸೊ ನಮ್ಮ ಕೋಡಿ ರೋಡ್ಸ್ ಅವರು ಆಫ್ ಏರ್ ಅಲ್ಲಿ ಮ್ಯಾಚ್ ಆಡೋದಕ್ಕೆ ಮಂಡೇ ನೈಟ್ ರಾಗೆ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ WWE ಅವರು ಮಂಡೇ ನೈಟ್ ರಾ ಆಫ್ ಏರ್ ಅಲ್ಲಿ ಈಗಾಗಲೇ ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋವ್ ಅವರ ನಡುವೆ ಸ್ಟ್ರೀಟ್ ಫೈಟ್ ಮ್ಯಾಚ್ ನು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಹಂಗೆ WWE ಅವರು ಕೋಡಿ ರೋಡ್ಸ್ ಅವ್ರನ್ನ ಮಂಡೇ ನೈಟ್ ರಾ ಅಲ್ಲಿ ಟೆಲಿವಿಷನ್ ಅಲ್ಲೂ ಕೂಡ ಕರ್ಕೊಂಡು ಬರ್ಬೋದು. ಬಟ್ ಸದ್ಯಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಮಂಡೇ ನೈಟ್ ರಾಗೆ ಆಫ್ ಏರ್ ಮ್ಯಾಚಸ್ ಗಳನ್ನ ಆಡೋದಕ್ಕೆ ಹೋಗ್ತಾ ಇದ್ದಾರೆ.
ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ 2025 ಬಗ್ಗೆ. ರಾಯಲ್ ರಂಬಲ್ 2025 ನ ರೋಮನ್ ರೈನ್ಸ್ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಅಂತ ನಾನು ಬೆಳಗ್ಗಿನ ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂಡ್ ಆ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಜಾನ್ಸಿನ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಇದೆ, ಯಾಕಂದ್ರೆ WWE ಅವರು ಅದೇ ರೀತಿ ಒಂದು ಹಿಂಟ್ ನ ಬಿಟ್ಕೊಟ್ಟಿದ್ದಾರೆ ಅಂತ. ಅಂಡ್ ಈಗ ಅದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರಬಹುದು ರಾಯಲ್ ರಂಬಲ್ ನ ಪೋಸ್ಟರ್ ನ WWE ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಪೋಸ್ಟರ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಅಂಡ್ ಆ ಪೋಸ್ಟರ್ ನ ನಾವು ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಇಲ್ಲಿ ನಮಗೆ ಕೆಲವೊಂದಷ್ಟು ನಂಬರ್ಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. 1 2 ಹಾಗೆ ಮೇಲ್ಗಡೆ 8 ಅಂತಾನು ಕೂಡ ಬರ್ದಿದ್ದಾರೆ. ಸೊ ಈ ನಂಬರ್ಸ್ ಗಳನ್ನ WWE ಅವರು ಯಾಕೆ ಪೋಸ್ಟರ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನಾನೇನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ರಾಯಲ್ ರಂಬಲ್ ಅಲ್ಲಿ ನಂಬರ್ಸ್ ಗಳು ಎಷ್ಟು ಮುಖ್ಯ ಅಂತ. ಫ್ಯಾನ್ಸ್ ಗಳು 10 ರಿಂದ 1 ತನಕ ಹೇಳ್ಸಿದ್ರು ಫುಲ್ ವೈರಲ್ ಆಗುತ್ತೆ ರಾಯಲ್ ರಂಬಲ್ ಅಲ್ಲಿ ಸೂಪರ್ ಸ್ಟಾರ್ ಎಂಟ್ರಿನ ಮಾಡಬೇಕಾದ್ರೆ. ಬಟ್ ಇಲ್ಲಿ ನಾವು ಸರಿಯಾಗಿ ಗಮನಿಸಿದ್ರೆ ನಂಬರ್ 8 ಅನ್ನೋದನ್ನ WWE ಅವರು ಟಾಪ್ ಅಲ್ಲಿ ತೋರಿಸಿದ್ದಾರೆ. ಸೊ ನಂಬರ್ 8 ನ WWE ಅವರು ಪೋಸ್ಟರ್ ಅಲ್ಲಿ ಇನ್ಕ್ಲೂಡ್ ಮಾಡಿರೋದ್ರಿಂದ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ರಾಬಬ್ಲಿ ನಮ್ಮ ಜಾನ್ಸಿನಾ ಅವರು ಈ ಒಂದು ರಾಯಲ್ ರಂಬಲ್ ನ ಗೆಲ್ಬಹುದು ಅಂತ. ಎಸ್, ಇವಾಗ ನೀವು ಕೇಳಬಹುದು ನಂಬರ್ 8 ಆಗಿ ಜಾನ್ಸಿನಾ ಏನ್ ಸಂಬಂಧ ಅಂತ. ನಮ್ಮ ಜಾನ್ಸಿನಾ ಅವರು 2008ರಲ್ಲಿ ರಾಯಲ್ ರಂಬಲ್ ನ ಗೆದ್ದಿದ್ದಾರೆ. ಸೊ ಈ ಬಾರಿ WWE ಅವರು 8 ನ ಹಾಕಿರೋದ್ರಿಂದ ಜಾನ್ಸಿನಾ ಅವರು ಗೆಲ್ಬಹುದು ಅಂತ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಾ ಇದೆ. ಇವನ್ ನಮ್ಮ ಜಾನ್ಸಿನಾ ಅವರು ಕೂಡ ಹೇಳಿದ್ದಾರೆ, ನಾನು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡಬೇಕು, ಅದಕ್ಕೆ ನಾನು ಎಲ್ಲಾ ಅವಕಾಶಗಳನ್ನು ಕೂಡ ಬಳಸ್ಕೊ ರಾಯಲ್ ರಂಬಲ್ ಕೂಡ ನಾನು ಗೆಲ್ಲೋದಕ್ಕೆ ಇಷ್ಟಪಡ್ತೀನಿ, ರಾಯಲ್ ರಂಬಲ್ ಆಗಿಲ್ಲ ಅಂದ್ರೆ ಎಲಿಮಿನೇಷನ್ ಚೇಂಬರ್ ಕೂಡ ಗೆಲ್ತೀನಿ ಅಂತ ನಮ್ಮ ಜಾನ್ಸಿನಾ ಅವರು ಈಗಾಗಲೇ ಹೇಳಿದ್ದಾರೆ. ಸೊ ನಮ್ಮ ಜಾನ್ಸಿನಾ ಅವರು ಈಗ 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಂತೂ ಇದ್ದೇ ಇರ್ತಾರೆ. ಬಟ್ WWE ಅವರು ನಂಬರ್ 8 ನ ಇನ್ವಾಲ್ವ್ ಮಾಡಿರೋದ್ರಿಂದ ನಮ್ಮ ಜಾನ್ಸಿನಾ ಅವರು ಕೂಡ ಗೆಲ್ಲೋ ಚಾನ್ಸಸ್ ಇಲ್ಲಿ ಕಂಡು ಬರ್ತಾ ಇದೆ. ಈ ಬಾರಿ ರಾಯಲ್ ರಂಬಲ್ ನ ಯಾರ್ಯಾರು ಗೆಲ್ಬಹುದು ಗೈಸ್? ನಮ್ಮ ರಾಕ್ ಅವರು ಸರ್ಪ್ರೈಸ್ ಎಂಟ್ರಿನ ಕೊಟ್ಟು ರಾಕ್ ಅವರು ಗೆಲ್ಬಹುದು, ರೋಮನ್ ರೈನ್ಸ್ ಅವರು ಗೆಲ್ಬಹುದು, ಜಾನ್ ಸೀನಾ ಅವರು ಗೆಲ್ಬಹುದು, ಅಂಡ್ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಬಹುದು. ಅಕಸ್ಮಾತ್ ನಮ್ಮ CM ಪಂಕ್ ಅವರು ಏನಾದ್ರೂ ಅಷ್ಟೊತ್ತಿಗೆ ಚಾಂಪಿಯನ್ ಆಗಿಲ್ಲ ಅಂದ್ರೆ ನಮ್ಮ CM ಪಂಕ್ ಅವರು ಕೂಡ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಬಹುದು. ಸೊ ಈ ಬಾರಿ ರಾಯಲ್ ರಂಬಲ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಅದರಲ್ಲೂ ಟಾಪ್ 4 ಯಾರು ಉಳ್ಕೋತಾರೆ ಅಂತ ಖಂಡಿತವಾಗ್ಲೂ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.